ಯುವ ರೈತ ಅಂತ ಹೇಳಿ ತಾವು ಆ ಅನುಭವವನ್ನ ನಮ್ಮ ಜೊತೆ ಶೇರ್ ಮಾಡಿ. ನಾವು ಮೊದಲನೇದಾಗಿ 2 ವರ್ಷ ಹಿಂದೆ ನಾವು ಬರೀ ಕಬ್ಬನ್ನು ಬೆಳೆಸ್ತಾ ಇದ್ವಿ. ಹಾ. ಈಗ ನಾವು ಚೆಂಡು ಹೂವು ಹಚ್ತೀವಿ, ಟೊಮೆಟೊ ಪ್ಲಾಟ್ ಇರ್ಬೋದು, ಬದನೆಕಾಯಿ ಇರ್ಬೋದು, ಹಾ. ಅಂಥ ಪ್ಲಾಟ್ಗಳನ್ನು ನಾವು ಮಾಡಿದ್ದೀವಿ. ಹಾ, ಹಾ. 3 ತಿಂಗಳು 4 ತಿಂಗಳದು ಈ ಪ್ಲಾಟ್ಗಳನ್ನು ನಾವು ಮಾಡಿ ಒಂದು ವರ್ಷಕ್ಕೆ ಕಬ್ಬನ್ನು ಎಷ್ಟು ಬೀಳುತ್ತೆ ಅಷ್ಟು ನಾವು 3-4 ತಿಂಗಳಲ್ಲಿ ಉತ್ಪನ್ನವನ್ನು ಪ್ರಾಫಿಟನ್ನು ತಗೊಂಡೇವೆ. ಹಾ. ಮತ್ತು ಎಲ್ಲರೂ ನೀವು ಕೂಡ ನೋಡಿ, ಹೆಂಗ ರೈತರಿದ್ದರು ನೀವು ಮಾಡಿ, ಮತ್ತು ಚೆಂಡು ಹೂವು ಹಚ್ಚಿರಿ. 3 ತಿಂಗಳ 4 ತಿಂಗಳ ಬೆಳೆಗಳನ್ನು ನೀವು ಮಾಡಿ ಚೆನ್ನಾಗಿ ಒಂದು ಪ್ರಾಫಿಟನ್ನು ತಗೋರಿ ಅಂತ ನಾನು ಹೇಳ್ಬೋದು. ಈಗ ಅಂದಾಜು ಎಷ್ಟು ಕೆಜಿ ಇರ್ಬೋದು ಇದು? 200 kg ಇರ್ಬೋದು. 200 kg. ಎಷ್ಟು ದಿವಸಿಗೆ ತಾವು ಹಾರ್ವೆಸ್ಟನ್ನು ಮಾಡ್ತೀರಾ? 4ನೇ 5ನೇ ದಿನ. 4ನೇ 5ನೇ ದಿನ ತಾವು ಹಾರ್ವೆಸ್ಟ್ ಮಾಡ್ತೀರಾ. ತುಂಬಾ ಚೆನ್ನಾಗಿ ಬಂದಿದೆಯಲ್ಲ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಚೆಂಡು ಹೂವಿನ ಕೃಷಿಯಲ್ಲಿ ಇದ್ದೀವಿ. ತಾವು ನೋಡ್ಬೋದು, ತುಂಬಾನೇ ಚೆನ್ನಾಗಿ ಚೆಂಡು ಹೂವಿನ ಪ್ಲಾಟ್ ಬಂದಿದೆ. ಹೂವುಗಳ ಸಂಖ್ಯೆ ತಾವು ನೋಡ್ಬೋದು, ತುಂಬಾನೇ ಚೆನ್ನಾಗಿ ಡೆವಲಪ್ ಆಗಿದೆ. ಈಗ ನಾವು ರೈತ ಬಾಂಧವರಿಂದ ತಿಳಿದುಕೊಳ್ಳೋಣ ಯಾವ ತರಹ ಚೆಂಡು ಹೂವಿನ ಕೃಷಿಯನ್ನು ಪ್ರಾರಂಭಿಸಬೇಕು ಹಾಗೂ ಯಾವ ಯಾವ ಮ್ಯಾನೇಜ್ಮೆಂಟನ್ನು ನಾವು ಚೆಂಡು ಹೂವಿನ ಕೃಷಿಯಲ್ಲಿ ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ರೈತ ಬಾಂಧವರು ನಮಗೆ ಹೇಳ್ತಾರೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ಮಡಿವಾಳ್, ಊರು ಜನವಾಡ, ತಾಲೂಕಾ ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ. ತಾವು ಚೆಂಡು ಹೂವಿನ ಕೃಷಿ ಪ್ರಾರಂಭಿಸುವ ಮೊದಲು ತಮ್ಮ ಪ್ಲಾಟನ್ನು ಯಾವ ತರಹ ತಯಾರು ಮಾಡಿದಿರಿ? ನಾವು 4 ಫುಟು ಸಾಲ ಕೆಡಿಸಿ ಚೆಂಡು ಹೂವಿನ ಸಸಿಗಳನ್ನು ಒಂದು ಸೈಡ್ಗೆ ಹಚ್ಚಿ, ಆಮೇಲೆ ಬದುವಿನ ಮೇಲೆ ಮೂಲಂಗಿಯನ್ನು ಬೀಜವನ್ನು ಹಾಕಿದ್ವಿ. ಆ ಅಂತರ್ಪೀಕವನ್ನು ನಾವು ತಗೊಂಡಿವಿ. ಈ ತರಹ ಶ್ರೀಧರ್ ಅವರು 4 ಫುಟ್ ಸಾಲನ್ನು ಬಿಟ್ಟಿದ್ದಾರೆ. ಆಮೇಲೆ ಒಂದು ಸೈಡಲ್ಲಿ ಅವರು ಚೆಂಡು ಹೂವಿನ ಸಸಿಗಳನ್ನು ಹಚ್ಚಿದ್ದಾರೆ. ಆಮೇಲೆ ಅವರು ಬದುವಿನ ಮೇಲೆ ಸೆಂಟರ್ ಮೇಲೆ ಮೂಲಂಗಿಯನ್ನು ಅಂತರ್ಬೆಳೆಯಾಗಿ ತಗೊಂಡಿದ್ದಾರೆ. ತಾವು ಮೂಲಂಗಿ ಅಂತರ್ಬೆಳೆಯನ್ನು ತಗೊಂಡಿರಾ? ಅದರಿಂದ ಎಷ್ಟು ಪ್ರಾಫಿಟ್ ಆಗಿದೆ ನಿಮಗೆ? ಮೂಲಂಗಿಯಿಂದ ನಮಗೆ 15,000 ತನಕ ಪ್ರಾಫಿಟ್ ಆಗಿದೆ. ಓಕೆ. ಈ ತರಹ ಅಂತರ್ಬೆಳೆಯಿಂದ 15,000 ರೂಪಾಯಿ ಪ್ರಾಫಿಟನ್ನು ಶ್ರೀಧರ್ ಅವರು ತಗೊಂಡಿದ್ದಾರೆ. ತಮಗೆ ಚೆಂಡು ಹೂವಿನಲ್ಲಿ ಟೋಟಲ್ ಎಷ್ಟು ಖರ್ಚು ಬಂದಿದೆ? ಚೆಂಡು ಹೂವಿನಲ್ಲಿ 25,000. ಟೋಟಲ್ 25,000 ಖರ್ಚು ಬಂದಿದೆ. ತಾವು ನೀರಿನ ಮ್ಯಾನೇಜ್ಮೆಂಟನ್ನು ಈ ಪ್ಲಾಟ್ಗೆ ಯಾವ ಥರ ಮಾಡಿದ್ದೀರಾ? ಮ್ಯಾನೇಜ್ಮೆಂಟು ನಾವು ಸಾಲ ಮೇಲೆ ಮಾಡಿದ್ದೀವಿ. ಅಂದರೆ ಸಾಲಿನ ಮೂಲಕ ನೀರನ್ನು ಹಾಕಿದ್ದೀವಿ. ಓಕೆ ಓಕೆ. ಈಗ ತಾವು ಯಾವ ತಿಂಗಳಲ್ಲಿ ಈ ಚೆಂಡು ಹೂವಿನ ಕೃಷಿ ಸ್ಟಾರ್ಟ್ ಮಾಡಿದ್ರಾ? ನಾವು ಜೂನ್ ತಿಂಗಳಿನಲ್ಲಿ ಈ ಸಸಿಯನ್ನು ಹಚ್ಚಿದ್ದೇವೆ. ಜೂನ್ ತಿಂಗಳಲ್ಲಿ ತಾವು ಸಸಿಯನ್ನು ಹಚ್ಚಿದ್ದೀರಾ? ಸಸಿಗಳನ್ನ ಹಚ್ಚಿದ ಮೇಲೆ ಎಷ್ಟು ದಿನ ಆದಮೇಲೆ ಈ ಚೆಂಡು ಹೂವಿನ ಹಾರ್ವೆಸ್ಟಿಂಗ್ ಚಾಲು ಆಯಿತು? ಸಸಿಗಳನ್ನು ಹಚ್ಚಿದ ಮೇಲೆ 45 ದಿನ 45-50 ದಿನಗಳು ಚಾಲು ಆಗಿದೆ. ತಾವು ಈ ಚೆಂಡು ಹೂವಿನ ಕೃಷಿಯಲ್ಲಿ ಹೈಯೆಸ್ಟ್ ಎಷ್ಟು ಹಾರ್ವೆಸ್ಟನ್ನು ಮಾಡಿದ್ದೀರಾ ಹೂವುಗಳನ್ನು ಈ ಪ್ಲಾಟ್ನಲ್ಲಿ 400 kg ಯನ್ನು ನಾವು ಒಂದು ಟೈಮ್ಗೆ ಹಾರ್ವೆಸ್ಟ್ ಮಾಡಿದ್ದೀವಿ. ಒಂದು ವಾರದಲ್ಲಿ ಎಷ್ಟು ಟೈಮ್ ಹಾರ್ವೆಸ್ಟ್ ಮಾಡ್ತೀರಾ? ಒಂದು ವಾರದಲ್ಲಿ 2 ಟೈಮ್ ನಾವು ಹಾರ್ವೆಸ್ಟಿಂಗ್ ಮಾಡ್ತೀವಿ. ಅಂದಾಜೆ ಎಷ್ಟು ಟನ್ ಮಟ್ಟ ತಾವು ಉತ್ಪಾದನೆಯನ್ನು ತೆಗೆದುಕೊಂಡಿದ್ದೀರಾ? 3 ಟನ್ ಪ್ಲಸ್ ನಾವು ತಗೊಂಡೇವೆ. 3 ಟನ್ ಪ್ಲಸ್ಸಿಗೆ ಹೋಗಿದೆ ನಿಮ್ಗೆ? ಎಷ್ಟು ಕ್ಷೇತ್ರ ಎಷ್ಟಿದೆ ಇದು? ಕ್ಷೇತ್ರ 25 ಗುಂಟೆ ಇದೆ. 25 ಗುಂಟೆ. 25 ಗುಂಟೆಯಲ್ಲಿ 3 ಟನ್ ಈ ತರಹ ಇವರು ಚೆಂಡು ಹೂವಿನ ಉತ್ಪಾದನೆಯನ್ನು ತೆಗೆದುಕೊಂಡಿದ್ದಾರೆ. ಈಗ ನೋಡಿ, ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಕಡಿಮೆ ರೇಟು ಸಿಗುತ್ತೆ, ಹೆಚ್ಚು ರೇಟು ಸಿಗುತ್ತೆ. ಅದರಲ್ಲಿ ಎವರೇಜ್ ರೇಟ್ ಎಷ್ಟು ಸಿಕ್ಕಿದೆ ನಿಮಗೆ? ಎವರೇಜ್ ರೇಟು 60 ರೂಪಾಯಿ. 3 ಟನ್ ಚೆಂಡು ಹೂವಿನ ಉತ್ಪಾದನೆ ಆಗಿದೆ. ಅಂದಾಜೆ 60 ರೂಪಾಯಿ ಇವರಿಗೆ ಎವರೇಜ್ ರೇಟ್ ಸಿಕ್ಕಿದೆ. ಇವರು 1,80,000 ರೂಪಾಯಿ ಉತ್ಪಾದನೆಯನ್ನು ಈ ಚೆಂಡು ಹೂವಿನ ಪ್ಲಾಟಲ್ಲಿ 25 ಗುಂಟೆ ಪ್ಲಾಟಲ್ಲಿ ತಗೊಂಡಿದ್ದಾರೆ. ಅದರೊಳಗೆ ಅವರು ಅಂತರ್ಬೆಳೆಯಾಗಿ ಮೂಲಂಗಿಯ
ಉತ್ಪಾದನೆಯನ್ನು ತಗೊಂಡಿದ್ದಾರೆ. ಈ ತರಹ ಇವರು ಕೃಷಿಯನ್ನ ಮಾಡಿದ್ದಾರೆ. ಈ ತರಹ ತಾವು ಅಂತರ್ಬೆಳೆಯನ್ನು ಬಳಸಿ ಕೃಷಿಯನ್ನ ಮಾಡಬೇಕು. ತಾವು ನೋಡಬಹುದು ತುಂಬಾನೇ ಚೆನ್ನಾಗಿ ಪ್ಲಾಟು ಡೆವಲಪ್ ಆಗಿದೆ. ಈಗ ತಾವು ಸ್ಪ್ರೇಯನ್ನ ವಾರದಲ್ಲಿ ಎಷ್ಟು ಟೈಮ್ ಮಾಡ್ತಿದ್ದೀರಾ? ವಾರಕ್ಕೂ ಒಂದ್ಸಲ ಸ್ಪ್ರೇಯನ್ನು ಮಾಡಿದ್ದೀವಿ. ಇದು ತಮ್ಮ ಮೊದಲನೇ ಪ್ಲಾಟು ಅಥವಾ ಎಷ್ಟು ಪ್ಲಾಟು? ಇದು ನನ್ನ 4ನೇ ಪ್ಲಾಟ್ ಇದೆ. ಅಂದ್ರೆ ತಮಗೆ 4 ಪ್ಲಾಟ್ಗಳ ಅನುಭವ ಇದೆ. 4 ಪ್ಲಾಟ್ದ ಅನುಭವ ಇದೆ. ಈ ತರಹ ಯುವ ರೈತ ಶ್ರೀಧರ್ ಅವರು 3 ತಿಂಗಳ ಒಳಗೆ ಚೆಂಡು ಹೂವಿನಲ್ಲಿ 1,80,000 ರೂಪಾಯಿ ಉತ್ಪಾದನೆಯನ್ನ ತೆಗೆದುಕೊಂಡಿದ್ದಾರೆ. ಹಾಗೂ ತುಂಬಾನೇ ಚೆನ್ನಾಗಿ ಚೆಂಡು ಹೂವಿನ ಕೃಷಿಯನ್ನ ಪ್ರಾರಂಭಿಸಿದ್ದಾರೆ. ಹಾಗೂ ಅದರ ಜೊತೆಗೆ ಅಂತರ್ಬೆಳೆಯಾಗಿ ಮೂಲಂಗಿಯನ್ನ ತೆಗೆದುಕೊಂಡಿದ್ದಾರೆ. ಈ ತರಹ ಇವರು ಈ ಕೃಷಿಯಲ್ಲಿ ಉತ್ಪಾದನೆಯನ್ನ ತೆಗೆದುಕೊಂಡಿದ್ದಾರೆ. ಯುವ ರೈತ ಅಂತ ಹೇಳಿ ತಾವು ಅನುಭವವನ್ನ ನಮ್ಮ ಜೊತೆ ಶೇರ್ ಮಾಡಿ. ನಾವು ಮೊದಲನೇದಾಗಿ 2 ವರ್ಷ ಹಿಂದೆ ನಾವು ಬರೀ ಕಬ್ಬನ್ನು ಬೆಳೆಸ್ತಾ ಇದ್ವಿ. ಈಗ ನಾವು ಚೆಂಡು ಹೂವು ಹಚ್ತೀವಿ, ಟೊಮೆಟೊ ಪ್ಲಾಟ್ ಇರ್ಬೋದು, ಬದನೆಕಾಯಿ ಇರ್ಬೋದು, ಅಂಥ ಪ್ಲಾಟ್ಗಳನ್ನು ನಾವು ಮಾಡಿದ್ದೀವಿ. 3 ತಿಂಗಳು 4 ತಿಂಗಳದು ಈ ಪ್ಲಾಟ್ಗಳನ್ನು ನಾವು ಮಾಡಿ 1 ವರ್ಷಕ್ಕೆ ಕಬ್ಬನ್ನು ಎಷ್ಟು ಬೆಳೆಯುತ್ತೆ ಅಷ್ಟು ನಾವು 3-4 ತಿಂಗಳಲ್ಲಿ ಉತ್ಪನ್ನವನ್ನು ಪ್ರಾಫಿಟನ್ನು ತಗೊಂಡೇವೆ. ಮತ್ತು ಎಲ್ಲರೂ ನೀವು ಕೂಡ ಹೆಂಗ ರೈತರಿದ್ದರು ನೀವು ಮಾಡಿ ಮತ್ತು ಚೆಂಡು ಹೂವು ಹಚ್ಚಿರಿ. 3 ತಿಂಗಳ 4 ತಿಂಗಳ ಬೆಳೆಗಳನ್ನು ನೀವು ಮಾಡಿ ಚೆನ್ನಾಗಿ ಒಂದು ಪ್ರಾಫಿಟನ್ನು ತಗೋರಿ ಅಂತ ನಾನು ಹೇಳ್ಬೋದು. 3 ಮತ್ತು 4 ತಿಂಗಳು ಇರುವ ಬೆಳೆಯ ಕೃಷಿಯನ್ನ ಪ್ರಾರಂಭಿಸಬೇಕು ಹಾಗೂ ಅದರಲ್ಲಿ ಇನ್ಕಮ್ ಅನ್ನ ತೆಗೆದುಕೊಳ್ಳಬೇಕಂತ ಹೇಳಿ ಈ ತರ ಶ್ರೀಧರ್ ಅವರ ಅಭಿಪ್ರಾಯ ಇದೆ. ತಾವು ನಮಗೆ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಹಾಗೂ ಚೆಂಡು ಹೂವಿನ ಕೃಷಿ ಯಾವ ತರಹ ತಾವು ಸಕ್ಸಸ್ಫುಲ್ ಮಾಡಿದ್ದೀರಾ ಹಾಗೂ ಎಲ್ಲ ಡೀಟೇಲ್ಸ್ ಅನ್ನ ನಮಗೆ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು.